ಏನು ಆರ್ಡರ್ ಬರ್ತದೆ ಅದನ್ನು ನೋಡಿಕೊಂಡು ನಾವು ಮಾತಾಡೋಣ ಅನ್ನುವಂಥ ಮಾತಕ್ಕೆ ನಾವು ನೀವೆಲ್ಲ ಬಂದಿದ್ದೀವಿ ಅಂತ ನನಗೆ ಅನಿಸ್ತದೆ. ಬಹುತೇಕ ಸಿಹಿ ಸುದ್ದಿ ಬರ್ತದೆ ಅಂತ ಐತಿ. ಅದಕ್ಕೆ ನೋಡೋಣ ಏನಾಗುತ್ತೆ ಅಂತನೋಂಥ ಮಾತನ್ನು ನಾವು ಕಾದು ನೋಡಕತ್ತೀವಿ. ನಿನ್ನೆನೇ ಎಲ್ಲ ಟೆಂಟ್ ಕಿತ್ತಂದ್ರು. ಟೆಂಟ್ ಕಿತ್ತಬೇಕಂದ್ರೆ ಅಧಿಕೃತ ಏನೂ ಇಲ್ಲ, ಗೊಂದಲದೊಳಗದ. ಕೆಲವೊಂದು ಕಾರ್ಖಾನೆಗಳು ನಾವು 50 ರೂಪಾಯಿ ಕೊಡಂಗಿಲ್ಲ ಅಂತ ಏನೋ ಸುದ್ದಿ ಅದ. ಅದು ಏನದ ಒಂದು ಕ್ಲಿಯರ್ ಆಗೋ ತನಕ ಏನು ಜಾಡ್ಸೋದು ಬೇಡ. ಅಕಸ್ಮಾತ್ ನಮ್ಗೆ ಕಿತ್ಕೊಂಡು ಹೋದಪ್ಪ ಮತ್ತೆ ಕುಡಿದು ಕಷ್ಟ ಆಗ್ತದೆ ಅಂದ್ಕೊಂಡು ನಮ್ಮೆಲ್ಲ ನಿರ್ಣಯ ಮಾಡಿ ಇವತ್ತು ಕೂತೀವಿ. ನೋಡೋಣ ಏನು ಬರ್ತದೆ. ಆ ಸಿಹಿ ಸುದ್ದಿಗಾಗಿ ನಾವು ಕಾಯ್ತಾ ಇದ್ದೀವಿ. ಧನ್ಯವಾದಗಳು. ಒಂದು ರೈತರಿಗೆ ಒಂದು ನಿಯೋಗ ಕರ್ಕೊಂಡು ಬರಬೇಕು, ಒಂದು ಜಿಲ್ಲೆಯನ್ನ 3-4 ಜನ 5 ಜನ ಹಿಂಗೆ ಬರಬೇಕು ಅಂತ ಒಂದು ಆಹ್ವಾನ ಕೂಡ ಕೊಟ್ಟಿದ್ರು. ಜಿಲ್ಲಾಧಿಕಾರಿ ಕೂಡ ಮುತುವರ್ಜಿ ವಹಿಸಿ ಒಂದಿಷ್ಟು ಜನರಿಗೆ ಹೋಗ್ರಿ ಅಂತ ನಮ್ಮನ್ನು ಹೇಳಿದ್ರು. ಆದಾಗ ಕೂಡ ಎಲ್ಲ ಜಿಲ್ಲೆಯ ಪ್ರಮುಖರು ಒಂದು ಆನ್ಲೈನಲ್ಲಿ ಕನೆಕ್ಷನ್ ಹೊಂದಿ ಹೋಗೋದು ಬೇಡ. ಯಾಕಂದ್ರೆ ಎಷ್ಟೋ ಸಲ ಹಿಂಗೆ CM ಅವ್ರ ಮೀಟಿಂಗ್ ಕರ್ಕರ್ದು ಏನು ಕೆಲಸ ಮಾಡಿಲ್ಲ. ಸುಮ್ಮನೆ ಹೋಗಿ ಕುಂಡ್ರಿಸೋದು, ನಮ್ಮ ನಾಷ್ಟ ಮಾಡಿ ಕಳಿಸೋದು, ಅವ್ರು ಮಾತಾಡೋದು ಇವ್ರು ಮಾತಾಡೋದು ಎತ್ತು ಕಟ್ಟೋದು ಬೇಡ. ನಾವು ಹೋಗೋದು ಬೇಡ. ನಮ್ಮ ಏನು ವಿಷಯ ಅದ ಆ ವಿಷಯಕ್ಕಾಗಿ ನಾವಿರೋಣ. ಅವರೇ ನಿರ್ಣಯ ಮಾಡಿಕೊಂಡು ನಮ್ಮ ಜಿಲ್ಲೆಯವರಾದಂಥ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ ಶ್ರೀ MB ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು, ಘಟಾನುಘಟಿಗಳು ಇಬ್ಬರು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಇರೋದ್ರಿಂದ ನಿರ್ಣಯ ಮಾಡುವಂತ ಒಂದು ಸ್ಟೇಜಲ್ಲಿ ಹಂತದಲ್ಲಿ ಅವರು ಇರೋದ್ರಿಂದ ನಾವು ಹೋಗೋದು ಸೂಕ್ತ ಅಲ್ಲ. ಅವರೇ ಏನ್ ಮಾಡ್ತಾರೆ ಮಾಡಲಿ, ಅವ್ರಿಗೆ ಬಿಡೋಣ ಅನ್ನೋಂಥ ಮಾತನ್ನು ಹೇಳಿ ನಾವು ಮುಖ್ಯಮಂತ್ರಿ ಏನು ಆಹ್ವಾನ ಕೊಟ್ಟಿದ್ರು ಅದಕ್ಕೆ ಹೋಗಲಿಲ್ಲ. ಹಾಗಾಗಿ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಬೆಳಗಾವಿ ಜಿಲ್ಲೆಯವರು, ಕಲಬುರಗಿ ಜಿಲ್ಲೆಯವರು, ಬಾಗಲಕೋಟೆ ಜಿಲ್ಲೆಯವರು, ಬಳ್ಳಾರಿ, ಹಾವೇರಿ ಎಲ್ಲ ಕಡೆ ಮಾತಾಡಿಸಿದ್ರು. ಅವಾಗ ಶಿವನ್ ಪಾಟೀಲ್ ಸಾಹೇಬ್ರು ಏನು ಹೇಳಿದ್ರು ಅಂದ್ರೆ, ನಮ್ಮ ಬಿಜೆಪಿಯಲ್ಲಿದ್ದರೆ ನಾವು ಸಂಭಾಳಿಸ್ತೇವೆ ಅಂತ ಮಾತಾಡಿದ್ರು. ಆಯ್ತು, ಅವರು ಉಸ್ತುವಾರಿ ಸಚಿವರು ಬಂದು ಹೇಳಿದ್ರು, ಇಲ್ಲ ನಾವು ಕ್ಯಾಬಿನೆಟ್ ಅಲ್ಲಿ ನಾನು CM ಅಪ್ರೋಚ್ ಮಾಡಿ ನಿಮ್ಮ ನ್ಯಾಯ ಕೊಡಿಸಿ ಅಂತ ಇಲ್ಲಿ ವೇದಿಕೆ ಬಂದು ಹೇಳಿದ್ರು. ಅದೇ ರೀತಿ ಶಿವಾನಂದ ಪಾಟೀಲ್ ಕೂಡ ನಮ್ಮ ಜಿಲ್ಲೆಯನ್ನು ನಾವು ಹೆಂಗಾದ್ರು ಸಂಭಾಳಿಸ್ಕೋತೀವಿ, ನಾವು ಮಾಡ್ತೀವಿ ಅನ್ನುವಂಥ ಮಾತು ಹೇಳಿದಾರೆ. ಅಂದ ಬಳಿಕ ಅವರಿಬ್ಬರು ಏನು ಮಾಡ್ಯಾರ ಗೊತ್ತಾಗಿಲ್ಲ ನಮ್ಗೆ. ಅವ್ರು ಏನು ಸಂಭಾಳಿಸಾರೋ, ಅದು ಏನು ಹೇಳ್ಯಾರೋ, ಏನು ನಿರ್ಣಯ ಮಾಡ್ಯಾರೋ ಅಧಿಕೃತವಾಗಿ ನಮಗೆ ಬಂದು ಈಗ ಅವರು ನಿರ್ಣಯ ಅದು VC ಒಳಗೆ ಆದದ್ದು ನಿನ್ನೆ ಚರ್ಚೆಗೆ ಬಂದದ್ದು 10.25 ರಿಕವರಿಗೆ 3,100 ಕೊಡಬೇಕು. 11.25 ರಿಕವರಿಗೆ 3,200 ರೂಪಾಯಿ ಕೊಡಬೇಕು. ಇನ್ನು ಒಂದು ಎಕ್ಸ್ಟ್ರಾ ಒಂದು 50 ರೂಪಾಯಿ ಎಕ್ಸ್ಗ್ರೇಸಿಯಾ ಕೊಡ್ಬೇಕಂತ ಇವರು ಹೇಳಿದ್ದಾರೆ. ಇನ್ಸೆಂಟಿವ್ ಅವರು ಸರ್ಕಾರದವರು 50 ರೂಪಾಯಿ ನೀವೇ ಕಾರ್ಖಾನೆಯವರು ಕೊಡಬೇಕು, 100 ರೂಪಾಯಿ ಅದೊಂದಿಷ್ಟು ಒಂದು ಟೈಮ್ ತಗೊಂಡು ಕೊಡ್ಬೇಕಂತ ಒಂದು ನಿರ್ಣಯ ಮಾಡಿ 11.25 ರಿಕವರಿಗೆ ಎಷ್ಟಪ್ಪ ಅಂದ್ರೆ 3,300 ಅಂತ ಒಂದು ಹೇಳಿದ. ಮತ್ತು ಆ ರೀತಿಯಾಗಿ ಒಂದಿಷ್ಟು ಅಲ್ಲೇ ರೈತರ ಪ್ರತಿಕ್ರಿಯೆ ಕೂಡ ಆಗಿದಾವೆ. ನಾವು ಬಿಜಾಪುರದಾಗೆಲ್ಲ ಸೇರಿದಂಥ ವಿವಿಧ ಸಂಘಟನೆಗಳು ನಿನ್ನ ನಾವು ಖುಷಿಯಾಗಿ ಹೇಳಿವಿ. ಆದ್ರೆ ನಮ್ಮ ಬಿಜಾಪುರ ಕ್ಲಿಯರ್ ಆಗಿಲ್ಲ. ನಮ್ಮ ಇಬ್ಬರು ಘಟಾನುಘಟಿಗಳಿಗೆ ಏನು ಮಾಡ್ಯಾರ ನಮ್ಗೆ ತಿಳಿದಿಲ್ಲ. ಅವ್ರು ಬಂದು ತಿಳಿಸಿ ಹೇಳಬೇಕಂತ ನಾವು ವೇಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಅವ್ರ ಮುಂದೆ 1-2-3 ಪ್ರಶ್ನೆ ಹಾಕಿದ್ದೇವೆ ನಮ್ಮ ಇವರು ಸಗರ್ ಅವರು. ಏನು ಅಂದ್ರೆ 10.25 ಇದಕ್ಕಿಂತ ಕಡಿಮೆ ಇದ್ದಂಥ ಇವ್ರದ್ದು ಪರಿಸ್ಥಿತಿ ಅವ್ರ ರೈತರದೇನು, 11.25ಕ್ಕಿಂತ ಹೆಚ್ಚು ಕೆಲವೊಂದು ಬೆಳಗಾವಿ ಜಿಲ್ಲೆಯ ಕಾರ್ಖಾನೆಯವರು ಇಳುವರಿ ಅದಾವ, ರಿಕವರಿ ಅದಾವ, ಅವ್ರಿಗೇನು. ಆಮೇಲೆ ಈ 100 ರೂಪಾಯಿ ಕೊಡೋದ್ರೊಳಗೆ ನೀವು ಟೈಮ್ ಹಾಕಲಾರ್ದೇ ಆ 100 ರೂಪಾಯಿ ಏನು ಇನ್ಸೆಂಟಿವ್ ಕೊಡ್ತೀರಿ ಇದ್ರ ಜೊತೆನೇ ಕೊಡ್ಬೇಕು ಅನ್ನೋಂಥ ಒಂದು ಮಾತು ಕೂಡ ನಾವು ಮುಂದಿಟ್ಟಿದ್ದೀವಿ. ಮತ್ತು ಇದು ಏನೇ ಆದರೂ ಅಧಿಕೃತ ಆಗಬೇಕು. ಆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಬರೆದು ಅದನ್ನು ಕಮಿಷನರ್ ಥ್ರೂ DC-ಗಳು ಎಲ್ಲರೂ ಕಳಿಸ್ಬಿಟ್ರೆ ಅಧಿಕೃತವಾಗಿ ನಮ್ಗೆ ಘೋಷಣೆ ಮಾಡಿದ್ರೆ ಅದನ್ನು ನಾವೆಲ್ಲ ಪರಿಗಣಿಸಿ ಏನು ಮಾಡಬೇಕು ಅಂತ ನಿರ್ಣಯಕ್ಕೆ ಬರಬೇಕಂತ ನಮ್ಮಲ್ಲಿ ವಿಚಾರ ಅದ. ಅದಕ್ಕೆ ಆ ಘಟಾನುಘಟಿಗಳು ನಾವು ಮಾಡಾಕ್ತೀವಿ. 2 ಗಂಟೆಗೇನು ಗುರ್ಲಾಪುರಕ್ಕೆ ಶಿವನ್ ಪಾಟೀಲ್ ಸಕ್ಕರೆ ಸಚಿವರು ಅಲ್ಲಿ ಹೋಗ್ತಾ ಇದ್ದಾರೆ ಇವತ್ತು. 2 ಗಂಟೆಗೆ ಅವ್ರು ಏನು ಅಲ್ಲಿ ನಿರ್ಣಯ ಆಗ್ತದೆ, ಏನು ಅವ್ರು ಹೇಳ್ತಾರೆ ನೋಡೋಣ.